ಈ ಬೆಳಗಾವಿ ಗಡಿಯಲ್ಲಿ ಕನ್ನಡದ ಕಂಡಕ್ಟರ್ ಮೇಲೆ ದಾಳಿ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು. ಈ ಬೆನ್ನಲ್ಲೇ ಈ MES ತನ್ನ ಪುಂಡಾಟವನ್ನು ಮತ್ತೆ ಮುಂದುವರಿಸ್ತಾ ಇದೆ. ಮತ್ತೊಮ್ಮೆ ಕನ್ನಡಿಗರ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂತಹ ಕೆಲಸಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ಕನ್ನಡಿಗರು ನಾಲಾಯಕ್ ಅಂಥೇಳಿ MESನ ಶುಭಂ ಶಳಕೆ ಅವರು ಹೇಳಿರುವಂಥದ್ದು. ಕಂಡಕ್ಟರ್ ಮೇಲೆ ಹಲ್ಲೆ, MES ಪುಂಡರ ಗೂಂಡಾಗಿರಿಗೆಯನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸ ಮಾಡ್ತಿದ್ದಾರೆ. ಬೆಳಗಾವಿ ನೆಲದಲ್ಲಿ ನಿಂತುಕೊಂಡು ಕನ್ನಡಿಗರ ಬಗ್ಗೆ ಅವಹೇಳನ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಕಂಡಕ್ಟರ್ ಬಾಲಕಿಯ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ದಾನೆ. ಅದಕ್ಕೆ ಪೊಲೀಸರು ಪೋಕ್ಸೋ ಕೇಸನ್ನು ಹಾಕಿದ್ದಾರೆ. ಆ ಕಂಡಕ್ಟರ್ ನೀಚ, ನಾಲಾಯಕ್ ಅಂತ ಹೇಳಿದ್ದಾರೆ. ಇಂತಹ ಕಂಡಕ್ಟರ್ ಪರ ನಿಂತ ಕನ್ನಡ ಸಂಘಟನೆಗಳು ಸಹ ನಾಲಾಯಕ್ ಅಂತ ಹೇಳಿ ನಾಲಿಗೆ ಹರಿಬಿಡುವಂತಹ ಕೆಲಸವನ್ನು ಈತ ಮಾಡಿದ್ದಾನೆ. ಶುಭಂ ಶಳಕೆ ಪ್ರಚೋದನಾತ್ಮಕ ಹೇಳಿಕೆ ಕೊಡ್ತಾ ಇದ್ರು. ಬೆಳಗಾವಿ ಪೊಲೀಸರು ಯಾವುದೇ ಕ್ರಮವನ್ನು ಕೈಗೊಳ್ಳದೇನೆ ಕಣ್ಮುಚ್ಚಿ ಕುಳಿತಿರೋದು ಮತ್ತಷ್ಟು ಮಗದಷ್ಟು अनुमानाಕ್ಕೆ कारणवागता ಇದೆ. नमस्कार, जय शिवराय, जय महाराष्ट्र. सकाळपासून बातम्या पाहतोय. पहिल्यांदा बातमी आली चित्रदुर्ग कर्नाटक येथे एका ST महामंडळाच्या बसला अडवून त्या कंडक्टरला काळं फासून ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಈ ಹಿಂದೆ ಹಲವು ಬಾರಿ ಕನ್ನಡಿಗರ ತಂಟೆಗೆ ಬಂದು ಸರಿಯಾಗಿ ಏಟು ತಿಂದಿರುವಂತಹ ಅನುಭವ ಇದೆ. ಮತ್ತೆ 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 ಕನ್ನಡಿಗರನ್ನ ಕೆರಳಿಸುವಂತಹ ಕೆಲಸ ಆಗ್ತಾ ಇದೆಯಾ ಈ ಶಿವಸೇನೆ ಮತ್ತು MES ಕಡೆಯಿಂದ ಅಂತ? ಹೌದು ಪ್ರೇಮ್, ಏನಂತಂದ್ರೆ ಶಿವಸೇನೆ ಗಡಿಯಿಂದ ಆಚೆಗೆ ಅಂದ್ರೆ ಕೊಲ್ಲಾಪುರದಲ್ಲಿ 2-3 ದಿನಗಳಿಂದ ಒಂದಿಷ್ಟು ಗಾಡಿಗಳಿಗೆ ಮಸಿ ಬಳಿಯುವಂಥದ್ದು, ಆಮೇಲೆ ಭಗವಾ ಧ್ವಜ ಕಟ್ಟುವಂತ ಕಿರಿಕ್ ಮಾಡ್ತಾ ಇದ್ರೆ. ಈ ಕಡೆ ಒಳಗಡೆ ಬೆಳಗಾವಿ ಮಹಾನಗರದಲ್ಲಿ ಇರ್ತಕ್ಕಂಥ ಶುಭಂ ಶೇಖೆ MES ಮುಖಂಡ ಇದ್ದಾನೆ, ಬಹಳಷ್ಟು ತನ್ನ ನಾಲಿಗೆನ ಹರಿಬಿಡ್ತಾ ಇರುವಂತದ್ದು. ಮತ್ತೆ ನ್ಯಾಯಾಲಯಕರು ಅವರು ಹೀಗೆ ಅಂತ ಹೇಳಿ ಬಹಳಷ್ಟು ಏನೋ ಈ ಕನ್ನಡಿಗರಿಗೆ ಕೆರಳಿಸುವಂತ ಭಾಷಣಗಳ ಪ್ರಚೋದನಕಾರಿ ಭಾಷಣ ಮಾಡಿದ್ರು ಕೂಡ ಬೆಳಗಾವಿ ಪೊಲೀಸ್ ಯಾಕೆ ಸುಮ್ಮನೆ ಕೂತಿದ್ದಾರೆ, ಯಾಕೆ ಅಂತೇನು ಕೂಡ ಗೊತ್ತಾಗುತ್ತಲ್ಲ. ಹೀಗಾಗಿ ಇಲ್ಲಿ ಶುಭಂ ಶೇಖೆಯನ್ನ ಮಟ್ಟ ಹಾಕ್ಬೇಕು ಅಂತಂದ್ರೆ ಅವರಿಗೆ ಒಂದಿಷ್ಟು ಬಂಧನ ಮಾಡಿ ಅವ್ರಿಗೆ ಏನೋ ಕಾನೂನು ಕ್ರಮ ತಗೋಬೇಕು ಹಾಗೆ ಅಂತೇಳಿ ಇಲ್ಲಿಯ ಕನ್ನಡಿಗರು ಒತ್ತಾಯ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಹಿಂದೆಯೂ ಕೂಡ ಇವ್ರ ಮೇಲೆ 2-3 ಕೇಸ್ ಪ್ರಕರಣ ದಾಖಲಾಗಿದೆ ಇದೇ ವಿಚಾರದಲ್ಲಿ. ಅಂದ್ರೆ ಗಡಿ ಗಲಾಟೆ ವಿಚಾರದಲ್ಲಿ, ಭಾಷಾ ಬಾಂಧವ್ಯವನ್ನು ಕೆಡಿಸುವ ವಿಚಾರ ನಿಟ್ಟಿನಲ್ಲಿ ಇವ್ರ ಮೇಲೆ 2-3 ಪ್ರಕರಣಗಳು ಕೂಡ ದಾಖಲಾಗಿ ಹಿಂದಲ್ಗ ಜೈಲಿನ ಏನೋ ಒಂದು ಭೇಟಿ ಕೊಟ್ಟು ಬಂದಿರುವಂತ ಈ ಆಸಾಮಿಗೆ ಮತ್ತೊಮ್ಮೆ ಏನಂತಂದ್ರೆ ಹಿಂದಲ್ಗ ಜೈಲಿನ ರುಚಿ ತೋರಿಸ್ಬೇಕಂತ ಹೇಳಿ ಇಲ್ಲಿ ಕನ್ನಡಿಗರ ಆಗ್ರಹಿಸ್ತಾ ಇರುವಂತದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ಮತ್ತೊಮ್ಮೆ ಕನ್ನಡಿಗರ ತಾಳ್ಮೆಯನ್ನು ಪರೀಕ್ಷಿಸುವಂತಹ ಕೆಲಸವನ್ನು MES ಮತ್ತು ಶಿವಸೇನೆ ಮಾಡ್ತಾ ಇದೆ. ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ರೂ ಕೂಡ ಜನಪ್ರತಿನಿಧಿಗಳಾಗಲಿ ಸರ್ಕಾರ ಆಗಲಿ ಅವರಿಗೆ ಬುದ್ಧಿ ಕಲಿಸುವಂತಹ ಕೆಲಸ ಮಾಡದೇ ಇರೋದೇ ನಿಜಕ್ಕೂ ಕೂಡ ಶೋಚನೀಯ. ಈಗ MESನ ಶುಭಂ ಶಳಕೆ ಅವರು ಮತ್ತೊಮ್ಮೆ ಪ್ರಚೋದನಾತ್ಮಕ ಹೇಳಿಕೆ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ಕನ್ನಡ ಪರ ಸಂಘಟನೆಗಳನ್ನು, ಕನ್ನಡಿಗರನ್ನು ಕೆಣಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಮರಾಠ ಪುಂಡರು ಕಂಡಕ್ಟರ್ ಜೊತೆಗೆ ನಡೆದುಕೊಂಡಂತಹ ರೀತಿ, ಅವರ ಮೇಲೆ ಮಾಡಿದಂತಹ ದಾಳಿ ಕನ್ನಡಿಗರನ್ನು ಕೆರಳಿಸಿದೆ. ಬೆಳಗಾವಿ ಭಾಗದಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಈ ಸಂದರ್ಭದಲ್ಲಿ ಈತ ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಇದು ಕನ್ನಡಿಗರ ಸ್ವಾಭಿಮಾನವನ್ನು ಪ್ರಶ್ನೆ ಮಾಡುವ ರೀತಿಯಲ್ಲಿರುವಂಥದ್ದು.